ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಸ್ಥಾನದ ಮೌಂಟ್ ಅಬೂನಲ್ಲಿ ತಮ್ಮ ಜೀವನವನ್ನು ಆಧ್ಯಾತ್ಮಿಕತೆಗೆ ಸಮರ್ಪಣೆ ಮಾಡಿದಂತಹ ಮಹೇಶ್ ಅಣ್ಣವರ ಜೀವನದ ಅನುಭವಗಳನ್ನು ತಿಳ್ಕೊಳ್ತಾ ಇದ್ವಿ. ನಿಮಗೆ ತಿಳಿಸಿದಾಗೆ ಮಹೇಶ್ ಅಣ್ಣವರು ಜಗದೀಶ್ ಚಂದ್ರ ಅಸಾಜಿ ಅವರ ಬಲಗೈ ಬಂಟ ಅಂತಲೂ ಸಹ ಹೇಳ್ಬೋದು. ಅಂಥ ಮಹಾನ್ ಅಸ್ತಿತ್ವದ ಜೊತೆ ಒಡನಾಟದಲ್ಲಿ ಇದ್ದು ತಮ್ಮ 48 ವರ್ಷಗಳನ್ನು ಆಧ್ಯಾತ್ಮಿಕತೆಗೆ ಮುಡುಪಾಗಿಟ್ಟಿರುವಂಥ ವ್ಯಕ್ತಿ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಜೀವನದ ಪುಟಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ಮತ್ತಷ್ಟು ತೆರೆದು ನೋಡೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಣ್ಣವರೇ, ತಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ರಿ 1975ರಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ತಾವು MA ಮಾಡಿದ್ರಿ. ಅದ ನಂತರ ತಮಗೆ ರಿಸಲ್ಟ್ ಬಂದಿದ್ದು ಸಹ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನೀವು ಮಂಗಳೂರಲ್ಲಿದ್ರಿ. ನಿಮ್ಮ ಫ್ರೆಂಡ್ ಒಬ್ಬರು ಪತ್ರ ಬರೆದು ನಿಮಗೆ ನೀವು ಸೆಕೆಂಡ್ ಕ್ಲಾಸ್ ಬಂದಿದ್ದೀರಿ ಅಂತ ನಿಮಗೆ ತಿಳಿಸಿದರು ಅಂತ. ನಿಮಗೆ ಸೆಕೆಂಡ್ ಕ್ಲಾಸ್ ಬಂದಾಗ, ಯಾಕಂದರೆ ಆಗಿನ ಕಾಲದಲ್ಲಿ ಸೆಕೆಂಡ್ ಕ್ಲಾಸ್ ಬರೋದು ಭಾಳ ಹೆಮ್ಮೆಯ ವಿಷಯ, ನಿಮಗೆ ಏನು ಅನ್ನಿಸ್ತು? ಜೊತೆಗೆ ಈ ವಿಷಯನ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿ ತಮ್ಮ ಅವ್ರಿಗೆ ತಿಳಿಸಿದಾಗ ಅವ್ರು ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡಿದರು? ಈ ಸಮಾಚಾರ ಕೇಳಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು ಮತ್ತು ಸಂತೋಷನೇ ಆಯಿತು. ಯಾಕಂದರೆ ನನಗೆ ಯಾವಾಗಲೂ ಭಗವಂತನ ಒಂದು ಮಹಾವಾಕ್ಯ ನೆನಪಿರ್ತದೆ. ಯಾರು ಅವಶ್ಯಕತೆ ಇದ್ದಾಗ ನನ್ನ ಕಾರ್ಯದಲ್ಲಿ ಸಹಯೋಗಿ ಆಗ್ತಾರೋ ಅವ್ರಿಗೆ ನಾನು ಕೊನೆಯವರೆಗೂ ಸಹಯೋಗ ಕೊಡ್ತೀನಿ ಅಂತ. ಈ ಮಾತು ನನಗೆ ಪುನಃ 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 ಸಾಮಾನ್ಯವಾಗಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಈ ಜ್ಞಾನಕ್ಕೆ ಬಂದ ಮೇಲೆ ಪುನಃ ಪುನಃ ಇದು ನೆನಪು ಕೊಡ್ತಿತ್ತು. ನನ್ನೊಂದು ಮಧ್ಯದಲ್ಲಿ ನಿಲ್ಲಿಸ್ತಾ ಇದ್ದೀನಿ, ಕ್ಷಮಿಸಿ. ಭಗವಂತನಿಗೆ ಅವಶ್ಯಕತೆ ಇದ್ದಾಗ ನಮ್ಮ ಸಹಯೋಗ ಅಂತೇಳಿದ್ರಿ. ಅಂದರೆ ಭಗವಂತನಿಗೂ ಸಹ ನಮ್ಮ ಅವಶ್ಯಕತೆ ಬೀಳುತ್ತಾ, ನಮ್ಮ ಸಹಯೋಗ ಬೇಕಾಗುತ್ತಾ? ಯಾಕೆ ಬೇಡ? ಈಗ ನಾವೇನಪ್ಪ ಅಂದರೆ ಭಗವಂತ ಯಾರು ನಾವ್ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಭಗವಂತ ನಮ್ಮವನಂತ ತಿಳ್ಕೊಳ್ತೀವಿ. ಅವನಿಗೆ ಕೇವಲ ನಮಗೆ ಸಹಾಯ ಮಾಡೋದಕ್ಕಿದಾನಂತ ನಮ್ಮ ನಂಬಿಕೆ. ಮತ್ತು ಅವನ್ನ ನಾವು ಈ ವರ್ತಮಾನ ಸಮಯದಲ್ಲಿ ನಾವು ಪೂಜೆ ಮಾಡ್ತೀವಿ ಅಥವಾ ಭಕ್ತಿ ಮಾಡ್ತೀವಿ, ಆರಾಧನೆ ಮಾಡೋದು ಯಾತಕ್ಕೋಸ್ಕರ ಮಾಡ್ತೀವಿ? ಅವನಿಗೋಸ್ಕರ ಮಾಡ್ತಾ ಇಲ್ಲ, ಅವನಿಂದ ನಾವೇನಾದರೂ ಸಹಾಯ ಪಡಿಬೇಕು ಅಂತ. ಆದರೆ ಈ ಜಗತ್ತಿನ ಒಂದು ವಿಚಿತ್ರ ನಿಯಮ ಏನಪ್ಪ ಅಂತ ಕೇಳಿದ್ರೆ, ಎಲ್ಲರೂ ಹೇಳ್ತಾರೆ, ಎಲ್ಲ ಧರ್ಮಶಾಸ್ತ್ರಗಳಾಗಲಿ ಧರ್ಮ ಪಿತರಾಗಲಿ, ಪರಮಾತ್ಮ ಅವನಿಗೆ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಹೌದು. ಈಗ ಸೃಷ್ಟಿಕರ್ತ ಆದರೆ ಸೃಷ್ಟಿ ನಿರ್ಮಾಣ ಮಾಡೋನು. ಆ ಸೃಷ್ಟಿಯಲ್ಲಿ ಯಾರು ಬರ್ತಾರೆ? ಮನುಷ್ಯರು ಬರ್ತಾರೆ. ಮನುಷ್ಯರು, ಗಿಡ, ಪಕ್ಷಿ ಪ್ರಾಣಿ ಎಲ್ಲ ಬರ್ತಾರೆ. ಅದ್ರ ಮುಖ್ಯವಾಗಿರೋದು ಮನುಷ್ಯ ಪ್ರಾಣಿ ದೊಡ್ಡದು. ಹೌದು, ಬುದ್ಧಿಜೀವಿ ಅಂತ ಹೇಳ್ತಾರೆ. ಹಾಂ, ಅದಕ್ಕೆ ಭಗವಂತ ಮನುಷ್ಯನ ಸರಿ ಮಾಡಿಬಿಟ್ರೆ, ಅವನ ರಚನೆ ಮಾಡಿಬಿಟ್ರೆ ಎಲ್ಲರೂ ರಚನೆ ಆಗ್ತವೆ ಮತ್ತು ಎಲ್ಲರೂ ಸುಧಾರಣೆ ಆಗ್ತಾರೆ ಅಂತ. ಅದಕ್ಕೋಸ್ಕರ ಪರಮಾತ್ಮ ಈ ಮನುಷ್ಯರನ್ನ ಪರಿವರ್ತನೆ ಮಾಡಬೇಕಾದ್ರೆ ಮನುಷ್ಯರ ಸಹಾಯ ಬೇಕೇ ಬೇಕಲ್ಲ. ಅವನು ಸರ್ವಶಕ್ತಿವಂತ ನಿಜ, ಆದರೆ ಮನುಷ್ಯರ ಇದು ಛೂಮಂತ್ರದಿಂದ ಮಾಡ್ತಕ್ಕಂಥ ಪರಿವರ್ತನೆ ಇದು ಅಲ್ಲ. ಯಾಕಂದರೆ ಈ ಛೂಮಂತ್ರದಿಂದ ಮಾಡ್ತಕ್ಕಂಥ ಪರಿವರ್ತನೆ ಶಾಶ್ವತವಾಗಿರೋದಲ್ಲ, ಕ್ಷಣಿಕ. ಅದು ಪರಮಾತ್ಮ ಏನು ಮಾಡ್ತಾನೆ, ನಿಯಮಬದ್ಧವಾಗಿ ಪ್ರತಿಯೊಂದು ಆತ್ಮಕ್ಕೆ ಶಿಕ್ಷಣ ಕೊಟ್ಟು ಶಿಕ್ಷಣದ ಮುಖಾಂತರ ಅವನ ಸ್ವಭಾವ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ತಾನೆ. ಅಂದರೆ ಅಂತರಾಳದಿಂದ ಪರಿವರ್ತನೆ. ಹೌದು. ಯಾಕಂದರೆ ಯಾವುದೇ ಪರಿವರ್ತನೆ ನಾವು ಮಾಡಬೇಕು ಅಂದರೆ ಅದಕ್ಕೆ ಶಿಕ್ಷಣ ಬೇಕು. ಆ ಶಿಕ್ಷಣದಿಂದಲೇ ಪ್ರತಿ ವ್ಯಕ್ತಿನ ನಾವು ಪರಿವರ್ತನೆ ಮಾಡೋಕ್ಕಾಗ್ತದೆ. ಅದಕ್ಕೋಸ್ಕರ ಪರಮಾತ್ಮ ಸ್ಥಾಪನೆ ಮಾಡ್ತಕ್ಕಂಥದ್ದು ಶ್ರೇಷ್ಠ ಸಮಾಜ. ಆ ಶ್ರೇಷ್ಠ ಸಮಾಜಕ್ಕಾಗಿ ಶ್ರೇಷ್ಠ ಸಂಸ್ಕಾರ ಬೇಕು, ಶ್ರೇಷ್ಠ ನಿಯಮಗಳು ಬೇಕು, ಶ್ರೇಷ್ಠ ಗುಣಗಳು ಬೇಕು. ಇದು ಒಂದೇ ದಿವಸದಲ್ಲಿ ಆಗ್ತಕ್ಕಂಥದ್ದಲ್ಲ. ಅದಕ್ಕೆ ಯಾವ ಮನುಷ್ಯನಲ್ಲಿ ಶ್ರೇಷ್ಠತೆ ಇತ್ತೋ ಅವನಿವತ್ತು ಕಳೆದುಕೊಂಡು ಭ್ರಷ್ಟನಾಗಿದ್ದಾನೆ. ಅದಕ್ಕೆ ಅವನಲ್ಲೇ ಶ್ರೇಷ್ಠತೆಯನ್ನು ತುಂಬಬೇಕಾದ್ರೆ ಏನು ಬೇಕು? ಶಿಕ್ಷಣ ಬೇಕು. ಶಿಕ್ಷಣ ಬೇಕಾದರೆ ಏನು ಬೇಕು? ಸ್ಕೂಲ್ ಬೇಕು. ಸ್ಕೂಲ್ ಬೇಕಾದರೆ ಶಿಕ್ಷಕರು ಬೇಕು. ಒಬ್ಬ ಶಿಕ್ಷಕ ಈ ಕೋಟಿಗಟ್ಟಲೆ ಜನರಿಗೆ ಶಿಕ್ಷಣ ಕೊಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಅವನು ತನ್ನ ಮನುಷ್ಯರನ್ನ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡು ಆ ಮಕ್ಕಳಿಗೆ ಅದರ ತರಬೇತಿ ಕೊಟ್ಟು ಅವರ ಮುಖಾಂತರ ಪರಿವರ್ತನೆ ಮಾಡ್ತಾನೆ. ಅದಕ್ಕೋಸ್ಕರ ಇದು ಭಗವಂತನ ಒಂದು ನಾವು ಮಾಡ್ತಕ್ಕಂಥ ಸಹಯೋಗ. ಅದರ ಜಗತ್ತು ಬಹಳ ಆಶ್ಚರ್ಯ ಪಡ್ತದೆ. ಅರೆ, ಪರಮಾತ್ಮ ನಮ್ಮ ಹೆಂಗೆ ಸಹಾಯ ಕೇಳ್ತಾನಪ್ಪ ಅಂತ. ನನಗೂ ಸಹ ವಂಡರ್ ಆಯಿತು.
ಯಾಕಂದರೆ ಇಷ್ಟು ದಿನ ನಾವು ತಿಳ್ಕೊಂಡಿದ್ದೆ ಇಡೀ ಜಗತ್ತನ್ನು ನಡೆಸುವಂಥವನು ಭಗವಂತ, ಅವನಿಗೆ ಎಲ್ಲ ಪವರ್ಸು ಪ್ಲಸ್ ಅಥಾರಿಟಿ ಇದೆ, ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ಅವಶ್ಯಕತೆ ಅವನಿಗೆ ಬೀಳೋದೇ ಇಲ್ಲ ಅನ್ನೋ ಒಂದು ಭಾವನೆಯಲ್ಲೇ ನಾನು ಇಷ್ಟು ದಿನ ಇದ್ದೆ. ಆದರೆ ನಿಮ್ಮ ಈ ಮಾತು ಕೇಳಿ ನನಗೂ ಸಹ ಇಲ್ಲ, ಕೆಲವೊಮ್ಮೆ ಭಗವಂತನಿಗೂ ನಮ್ಮ ಅವಶ್ಯಕತೆ ಬೀಳುತ್ತೆ. ಅನಂತರ ನೀವು ಪಾಸ್ ಆಗಿರುವಂಥ ವಿಷಯನ ನಿಮ್ಮ ಮನೇಲಿ ಹೇಳಿದಾಗ ಏನಂದರು? ನಮ್ಮ ಮನೇಲಿ ನಮ್ಮ ತಂದೆ ಯಾವಾಗಲೂ ಚಿಕ್ಕಂದಿಂದಲೂ ನನ್ನ ಮೇಲೆ ಬಹಳ ವಿಶ್ವಾಸ ಮತ್ತು ಗೌರವ. ಯಾಕಂತ ನನಗೆ ಗೊತ್ತಿಲ್ಲ, ಅವ್ರು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂದ್ರೆ ನನ್ನ ಕೇಳೇ ಮಾಡ್ತಿದ್ರು. ಹೇಗೆ ನಿಮ್ಗೆ ಗೊತ್ತಲ್ಲ, ಆ ಚಿಕ್ಕ ಮಕ್ಕಳು ಒಂದು 2 ಬಟ್ ತೋರಿಸ್ತಾರೆ, ಯಾವ್ದಾರು ಒಂದು ಮುಟ್ಟಪ್ಪ ಅಂತ. ಅದು ನನ್ನ ಕೈಯಿಂದ ಮುಟ್ಸಿನೇ ಅದು ನನಗೆ ಗೊತ್ತಿಲ್ಲ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಈಗ ಅವಾಗ ಅದು ಏನೋ ಅದರ ಆಧಾರದ ಮೇಲೆ ಅವ್ರು ಮುಂದಿನ ಕಾರ್ಯ ಕೇಳ್ತಿದ್ರು. ಮತ್ತು ನನ್ನ ಜೀವನದಲ್ಲಿ ಒಂದು ಸಲ ಅದು ನನ್ನ ಮೇಲೆ ಗದರಿಸ್ಕೊಂಡಿದ್ದಾಗಲಿ ಅಥವಾ ಹೊಡೆದಿರೋದಾಗಲಿ ನನಗೆ ಗೊತ್ತಿಲ್ಲ. ಅಷ್ಟು ಚಿಕ್ಕಂದಿಂದನೇ ನನಗೆ ಅಷ್ಟು ಅವರ ಗೌರವ ಕೊಡ್ತಿದ್ರು. ಹೀಗಾಗಿ ಅವ್ರಿಗೆ ಬಹಳ ನಂಬಿಕೆ ನಾನು ಪಾಸ್ ಆಗೇ ಆಗ್ತೀನಂತ. ಬಟ್ ನನಗೆ ನಂಬಿಕೆ ಇರಲಿಲ್ಲ ನಾನು ಪಾಸ್ ಆಗಿ, ಯಾಕೆ ನನಗೆ ಗೊತ್ತಲ್ಲ ನಾನೇನು ಓದಿಲ್ಲ ಅನ್ನೋದು. ಹೀಗಾಗಿ ಅವ್ರು ಭಾಳ ಸಂತೋಷಪಟ್ಟರು. ಆಮೇಲೆ ನಮ್ಮ ಶಿಕ್ಷಕಿ ಅಕ್ಕಂದಿರು ಕೂಡ ಎಲ್ಲರೂ ಭಾಳ ಸಂತೋಷಪಟ್ಟರು. ನೋಡಪ್ಪ ಇವನಿಷ್ಟು ಸೇವೆಯಲ್ಲಿದ್ದರೂ ಕೂಡ 2nd ಕ್ಲಾಸ್ ಪಾಸ್ ಆದಲ್ಲ ಅಂತ. ಹಾಗೆ ನನಗೂ ಸಂತೋಷ ಆಗೋಕ್ಕಿಂತ ಜಾಸ್ತಿ ಆಶ್ಚರ್ಯ ಆಯಿತು. ಯಾಕಂದರೆ ಇದು ಎಂಥದಪ್ಪ, ನಿಜವಾಗ್ಲೂ ಇದು ನಂದು ಕಾರ್ಯ ಅಲ್ಲ, ಇದು ಭಗವಂತ ಶಿವ ತಂದೆ ಮಾಡಿದ ಕೆಲಸ. ಅದಕ್ಕೋಸ್ಕರ ಇವತ್ತಿನಿಂದ ನನ್ನ ಜೀವನ ಅವನಿಗೆ ಅರ್ಪಣೆ ಆಗಬೇಕು, ಈ ಭಾವನೆ ಆವಾಗಿಂದನೇ ಬಂತು. ಆಗ ನಾನು ಮಂಗಳೂರಿಂದ ವಾಪಸ್ಸು ಹುಬ್ಬಳ್ಳಿ ಬಂದಮೇಲೆ ಇನ್ನು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಬಂದೆ. ಆಫೀಸ್ನಲ್ಲಿ ಹೋಗಿ ಅವ್ನು ಕ್ಲರ್ಕಿಗೆ ಹೇಳಿದೆ, ನೋಡಪ್ಪ ನಾನು ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದಿದ್ದೀನಿ, ನನಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಂತ. ಅವನು ಹೇಳ್ದ, ನೋಡಿ ಸ್ವಾಮಿ, ಒಳಗಡೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವ್ರನ್ನ ಕಾಣಿ ಅಂತ. ಅವ್ರ ಹತ್ರ ಹೋಗಿ ನಿಂತ್ಕೊಂಡೆ. ಅವ್ರು ಕೂತ್ಕೊಂಡಿದ್ರು, ಯಾವುದೋ ಓದಿನಲ್ಲಿ ಬಿಜಿ ಆಗಿದ್ರು. ನಿಂತ್ಕೊಂಡೆ ಒಂದು 2 ನಿಮಿಷ. ಆಮೇಲೆ ನೋಡಿದ್ರು, ಯಾರಪ್ಪ ನೀನು, ಯಾತಕ್ಕೆ ಬಂದಿದ್ದು ಅಂತ ಕೇಳಿದ್ರು. ಸರ್ ನಾನು ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದಿದ್ದೀನಿ. ಯಾವ ಸರ್ಟಿಫಿಕೇಟು? MA ಫೈನಲ್ದು. ಯಾವ ಸಬ್ಜೆಕ್ಟು ಅಂತ? ನಂದು ಪೊಲಿಟಿಕಲ್ ಸೈನ್ಸ್ ಸರ್. ಅವರು ಪೊಲಿಟಿಕಲ್ ಸೈನ್ಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು. ಹೌದಾ, ನೀವು ನಮ್ಮ ಸ್ಟೂಡೆಂಟಾ ನೀನು? ಹೌದು ಸರ್. ನಾನು ನೋಡೇ ಇಲ್ಲಲ್ಲ ನಿನಗೆ ಒಂದು ದಿವಸನೂ ಕ್ಲಾಸ್ನಲ್ಲಿ, ನಾನು ನೋಡೇ ಇಲ್ಲಲ್ಲ. ಸರ್ ನಾನು ಎಲ್ಲಕ್ಕಿಂತ ಲಾಸ್ಟ್ ಬೆಂಚ್ನಲ್ಲಿ ಕೂತ್ಕೊಳ್ತಿದ್ದೆ. ಹೌದಾ, ಲಾಸ್ಟ್ ಬೆಂಚ್ನಲ್ಲಿ ಕೂತ್ಕೊಳ್ತಿದ್ದೆ? ದಿನಾಲು ಬರ್ತಿದ್ದ? ಹೌದು ಸರ್, ದಿನಾಲು ಲಾಸ್ಟಲ್ಲಿ ಕೂತ್ಕೊಳ್ತಿದ್ದೆ. ಸರಿ, ಹಾಗಾದ್ರೆ ಒಪ್ಕೊಳ್ತೀನಿ. ಅದ್ರ ತಿಂಗಳಿಗೆ ಒಂದು ಸಲ ಪೇಪರು ಸಬ್ಮಿಟ್ ಮಾಡಬೇಕು ಮತ್ತು ಅದನ್ನ ಸ್ಟೇಜ್ ಮೇಲೆ ಓದಬೇಕಲ್ಲ, ಅದನ್ನು ಯಾವ ಮಾಡಿದೆಯಾ ನೀನು? ಅಲ್ಲಿ ನಾನು ಸಿಕ್ಕಾಕೊಂಡೆ. ಯಾಕಂದರೆ MA ಫೈನಲ್ದಲ್ಲಿ ಪ್ರತಿಯೊಬ್ಬರು ಒಂದು ಥೇಸಿಸ್ ಬರೀಬೇಕು, ಒಂದು ಇದು ಪೇಪರ್ ಸಬ್ಮಿಟ್ ಮಾಡಬೇಕಾಗ್ತದೆ. ಯಾವುದೋ ಒಂದು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಅವರು, ಇಂಟರ್ನ್ಯಾಷನಲ್ ರಿಲೇಷನ್ಸು ಅಥವಾ ಪೊಲಿಟಿಕಲ್ ಫಿಲಾಸಫಿನೋ ಅಥವಾ ವರ್ಲ್ಡ್ ಕಾನ್ಸ್ಟಿಟ್ಯೂಷನ್ಸು ಅಥವಾ ಫಾರ್ಮ್ಸ್ ಆಫ್ ಗೌರ್ಮೆಂಟು, ಇಂಥದ್ರ ಮೇಲೆ ಕೊಟ್ಟಿರ್ತಾರೆ. ಒಬ್ಬೊಬ್ರಿಗೆ ಒಂದು ಪೇಪರ್ ಕೊಟ್ಟರೆ ಅದನ್ನು ಬರೆದ್ಬಿಟ್ಟು ನಾವು ಅವ್ರಿಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಆಮೇಲೆ ಅದನ್ನ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಓದಬೇಕು. ಅದು ಪ್ರತಿಯೊಬ್ಬರು ವರ್ಷದಲ್ಲಿ ಒಂದು 3-4 ಸಾರಿ ಅಂತೂ ಒಂದೇ ಬರ್ತದೆ. ಈಗ ಸ್ಟೇಜ್ ಮೇಲೆ ಅವ್ರ ಮುಂದ್ಗಡೆ ಹೋಗ್ಬೇಕು, ಅವ್ರಿಗೆ ಗೊತ್ತೇ ಇರ್ತಲ್ಲ ಯಾರು ಅಂತ. ಅದಕ್ಕೆ ನೀನು ಯಾವಾಗ ಪೇಪರ್ ಸಬ್ಮಿಟ್ ಮಾಡಿದ್ದೀಯಾ, ಯಾವಾಗ ನೀನು ಇದು ಸ್ಟೇಜ್ ಮೇಲೆ ಮಾತಾಡಿದ್ದೀಯಾ ಅಂತ. ನಾನು ಸುಮ್ಮನೆ ಆದೆ. ಬಾಬಾ ಏನು ಮಾಡ್ಬೇಕೀಗ, ಸಿಕ್ಕಾಕೊಂಡಲ್ಲ. ಬಾಬನ್ನೇ ಭಗವಂತನ ನೆನ್ಪು ಮಾಡೋಕ್ಕೆ ಶುರು ಮಾಡಿದೆ. ಆಗ ಆಗಿನ ಕಾಲಕ್ಕೆ ಒಂದು ಬ್ಯಾಡ್ಜ್ ಇತ್ತು, ಟ್ರ್ಯಾಂಗಲ್ ಬ್ಯಾಡ್ಜ್, ನೀವು ನೋಡಿರ್ಬೇಕು. ರೆಡ್ ಶಿವಬಾಬಾ, ಹಿಂದ್ಗಡೆ ತ್ರಿಮೂರ್ತಿ ಇದೆ. ಈ ಟ್ರ್ಯಾಂಗಲ್ಲು ತ್ರಿಕೋಣ ಬ್ಯಾಡ್ಜ್ ಇರ್ತಿದೆ, ಭಾಳ ರೆಡ್ ಶಿವಬಾಬಾ ಇತ್ತು. ಅದು ಈಗ ಅವ್ರು ಹೇಳಿದಕ್ಕೆ ಎದಿಗೆ ಡಬ ಬಡ್ಕೊಳಕ್ಕೆ ಶುರು ಆಯ್ತು. ಇಲ್ಲಿ ಹಾಕಿತ್ತಲ್ಲ, ಅದು ಹಿಂಗೆ ಮಾಡ್ತಿತ್ತು. ಅವಾಗ ಅಲ್ಲಿ ಟ್ಯೂಬ್ಲೈಟ್ ಇತ್ತಲ್ಲ, ಆ ಟ್ಯೂಬ್ಲೈಟ್ಗೆ ಇದು ಹಿಂಗೆ ಅಲ್ಲಾಡಿದಾಗ ಅದರ ರಿಫ್ಲೆಕ್ಷನ್ ಆಗಿ ಇದು ಅವ್ರಿಗೆ ಕಣ್ಣಿಗೆ ಇದು ಆಯಿತು, ಪ್ರತಿಬಿಂಬಿಸ್ತು. ಆಗ ಅವ್ರ ದೃಷ್ಟಿ ಇಲ್ಲಿ ಹೋಯ್ತಲ್ಲ, ಅದು ಏನು ಅಂತ ಕೇಳಿದ್ರು. ಇಷ್ಟೇ ಸಾಕಲ್ಲ, ಭಗವಂತನ ಮಕ್ಕಳಿಗೆ ಜ್ಞಾನ ಹೇಳೋದಕ್ಕೆ ಇಷ್ಟೇ ಸಾಕು. ಇಷ್ಟು ಕೇಳಿದ ತಕ್ಷಣ ನಾನು ಒಂದು ಎಕ್ಸ್ಪ್ಲೇನ್ ಮಾಡಿದೆ. ಸರ್, ಇದು ಪರಮಾತ್ಮ ಶಿವನ ರೂಪ,
ನಿರಾಕಾರ ರೂಪ. ಅವನು ಪರಮಾತ್ಮ ನಿರಾಕಾರ, ಜ್ಯೋತಿ ಸ್ವರೂಪ ಆಗಿದ್ದಾನೆ, ಅವ್ಯಕ್ತ, ಅಜನ್ಮ, ಮೃತ್ಯುಂಜಯ, ತ್ರಿಕಾಲಜ್ಞಾನಿ, ಇನ್ನೆಲ್ಲ ವರ್ಣನೆ ಮಾಡಿ ಆಮೇಲೆ ತ್ರಿಮೂರ್ತಿ ಇದೆ ಮಾಡಿದೆ. ಈ 3 ಜನ ಇದ್ದಾರೆ, ಬ್ರಹ್ಮ, ವಿಷ್ಣು, ಶಂಕರು. ಅವ್ರು ಸೂಕ್ಷ್ಮ ಲೆಕ್ಕದಲ್ಲಿ ಇರ್ತಾರೆ. ಈ ಬ್ರಹ್ಮಪುರಿ, ವಿಷ್ಣುಪುರಿ, ಶಂಕರಪುರಿ ಇದನ್ನೆಲ್ಲ ಹೇಳಿದೆ. ಅದ್ರ ನಂತರ ಪರಂಧಾಮ ಇರ್ತಿದೆ, ಪರಂಧಾಮ ಹೀಗಿರ್ತದೆ ಅಂತ ಎಕ್ಸ್ಪ್ಲೇನ್. ಅಷ್ಟರಲ್ಲಿ ಅವ್ರು 1 ಸೆಕೆಂಡು ಗೊತ್ತಿಲ್ಲ, ಏನೋ ಒಂಥರ ಮಾಯವಾದಂಗೆ ಆಗ್ಬಿಟ್ರಿ, ಸೈಲೆಂಟ್. ಆಮೇಲೆ ಹೌದಾ ನೀನು ಇಂಥ ಸ್ಥಾನಕ್ಕೆ ಹೋಗ್ತೀಯಾ ಅಂತ. ಹೌದು ಸರ್, ನಾನು ಆಶ್ರಮಕ್ಕೆ ಹೋಗ್ತಿದ್ದೀನಿ. ಯಾವ ಆಶ್ರಮದದು? ಈ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ. ಹೌದಾ, ಸರಿ ಹೋಗ ಅಂತೇಳಿ ಸೈನ್ ಮಾಡಿ ಕ್ಲರ್ಕರ ಹೇಳಿ ಕೊಟ್ಬಿಟ್ರು. ಬದುಕದೆಯ ಬಡಜೀವ ಅಂತ ಅಲ್ಲಿಂದ ಸರ್ಟಿಫಿಕೇಟ್ ಓಟ. ಅಲ್ಲಿ ಹೀಗೆ ಭಗವಂತ ಹೇಗೆ ಮಕ್ಕಳನ್ನ ಸಹಾಯ ಮಾಡ್ತಾರೆ ಅಂತ. 1 ತಪ್ಪು ಇಡೀ ವರ್ಷ ಹೋಗದೇ ಇರ್ತಕ್ಕಂಥದ್ದು. 2ನೇ ತಪ್ಪು ಫ್ರೆಂಡ್ ಕಡೆಯಿಂದ ಸೈನ್ ಮಾಡ್ಸಕ್ಕೆ ಹೇಳಿದ್ದು. 3ನೇ ತಪ್ಪು ಅವ್ರ ಮುಂದೆನೇ. ಹಾಗೆ ನಾವು ಬಾಬನ ಅಥವಾ ಭಗವಂತನ ಕಾರ್ಯದಲ್ಲಿ ನಾವು ಎಷ್ಟೆಷ್ಟು ಸಹಯೋಗಿ ಆಗ್ತೀವೋ ಅಷ್ಟಷ್ಟು ಅವನ ದೃಷ್ಟಿ ನಮ್ಮ ಮೇಲೆ ಇರ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮತ್ತು ಇದು ಅಲ್ಲದೆ ಇನ್ನೊಂದು ನಿಮ್ಮೊಂದು ಘಟನೆ ಹೇಳ್ತೀನಿ. ಆವಾಗಲೇ ಒಂದು ಸಲ ಶಿವರಾತ್ರಿ ಹಬ್ಬ ಬಂದಿತ್ತು. ಆ ಶಿವರಾತ್ರಿಗೋಸ್ಕರ ಒಂದು ಎಕ್ಸ್ಟೆನ್ಷನ್ದಲ್ಲಿ ಒಂದು ಬಡಾವಣೆಯಲ್ಲಿ ನಾವು ಶಿವರಾತ್ರಿ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಸುಮಾರು 11-12 ಗಂಟೆ ಆಯಿತು ಮುಗಿಬೇಕಾದ್ರೆ. ಆದರೆ ಆ ಒಂದು ಡೆಕೋರೇಷನ್ ಮಾಡೋಕ್ಕೋಸ್ಕರ ಒಂದು ಬಂಬು ಇರ್ತದಲ್ಲ, ಮನೆಯಿಂದ ಆಚೆ ಇರ್ತಕ್ಕಂಥ ಒಂದು ಮನೆಯಿಂದ ಒಂದು ಬಂಬು ತೊಗೊಂಬಂದಿದ್ವಿ. ಅವ್ರು ಬಟ್ಟೆ ಒಣ ಹಾಕ್ತಾರೆ, ಅದು ನಮಗೆ ಆತಕ್ಕೆ ಬೇಕಾಗಿತ್ತು. ಅದನ್ನ ತೊಗೊಂಡು ಬಂದಿದ್ದೆ. ಅವ್ರಿಗೆ ಹೇಳಿದ್ದೆ ನಾನು ವಾಪಸ್ ತಂದು ಕೊಡ್ತೀನಿ ಅಂತ. ಆಯಿತು. ಪ್ರೋಗ್ರಾಮ್ ಮುಗಿಬೇಕಾದ್ರೆ ಎಲ್ಲ ಸಾಮಾನು ಸಮೇಟಬೇಕಾದ್ರೆ ತೆಗಿಬೇಕಾದ್ರೆ 12 ಗಂಟೆ ಆಯಿತು. ಆ ಬಂಬು ಒಂದು ಉಳಿತಾರೆ, ಎಲ್ಲರಿಗೂ ಎಲ್ಲ ಸಾಮಾನು ಕೊಟ್ಟಾಯ್ತು. ಆ ಬಂಬು ಕೊಡೋಕೆ ಹೋಗ್ಬೇಕಲ್ಲ, ಅದಕ್ಕೆ ಆ ಬಂಬುವನ್ನು ತೊಗೊಂಡು ನಾನು ಯಾರಿಂದ ತೊಗೊಂಡಿದ್ನೋ ಆ ಮನೆ ಹೊರಗಡೆ ಹಾಕಿದ್ರನ್ನು ಅಲ್ಲಿ ಹಾಕೋದಕ್ಕೆ ಕೊಡೋದಕ್ಕೆ ಹೋದೆ. ಅವ್ರು ಮಲಗಿಬಿಟ್ಟಿದ್ರು 12 ಗಂಟೆ ಅಂತ. ನಾನೇನು ಮಾಡಿದೆ, ಆ ಬಂಬುನ ಹೇಗಿತ್ತು ಹಾಗೆ ಈ ಹಗ್ಗದಲ್ಲಿ ಕಟ್ಟಿ ಹಾಕೋಕೆ ಹೋದೆ. ಅದು ಶಬ್ದ ಆಯ್ತಲ್ಲ, ಆ ಶಬ್ದ ಅದಕ್ಕೆ ಮನೆಗಳೇ ಇದ್ದಂಥ ಮನೆಯೊಡತಿ ಗೃಹಿಣಿ ಕಳ್ಳ 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 ಜೋರಾಕು. ಆಗ ಸುತ್ತಮುತ್ತಲಿದ್ದವರೆಲ್ಲ ಹೊರಗಡೆ ಬಂದರು. 4-5 ಜನ ಬಂದರು. ನಾನು ಒಬ್ಬನು ಕೆನ್ನೆಗೆ ಹೊಡಿತಾನೆ, ಒಬ್ಬನು ಬೆನ್ನಿಗೆ ಹೊಡಿತಾನೆ, ಮತ್ತೊಬ್ಬನು ಕಾಲಿಗೆ ಹೊಡಿತಾನೆ, ಇನ್ನೊಬ್ಬರು ಒಂದು ಕಲ್ಲು ತೊಗೊಂಬಂದು ಬೆನ್ನ ಮೇಲೆ ಕುಕ್ಕರಿಸಿದ. ನಾನು ಕಳ್ಳಲ್ಲಪ್ಪ, ನಾನು ಕಳ್ಳಲ್ಲೋ, ನಾನು ಇದನ್ನ ತೊಗೊಳಕ್ಕೆ ಬಂದಿದ್ದೀನಿ, ಹಾಕೋಕ್ಕೆ ಬಂದಿದ್ದೀನಿ, ಕೊಡೋಕ್ಕೆ ಬಂದಿದ್ದೀನಿ ಅಂತ. ಅಷ್ಟರಲ್ಲಿ ಆ ಮನೆ ಮಾಲೀಕ ಬಂದ. ಅವನು ಇವನು ಈ ನಮ್ಮ ಪಕ್ಕದ ಮನೆಯವರು, ಆಶ್ರಮದವ್ರು, ಇವ್ರನ್ನ ಯಾಕಿದ್ದು ಮಾಡ್ತಾರೆ, ಬಿಡಿಸಿದ. ಆದರೆ ಅಷ್ಟೆಲ್ಲ ಹೊಡೆದ್ರು ಅವರು. ಹೊಡೆದ್ಮೇಲೆ ನಾನು ಬಂದು ವಾಪಸ್ ಆಶ್ರಮಕ್ಕೆ ಬಂದೆ, ಮನೆಗೆ ಬಂದೆ, ಮುಗೀತು. ಆದರೆ ಬೆಳಗ್ಗೆ ಎದ್ದಾಗ ನನಗೇನಾಗಿರಬೇಕು, ಹೊಡ್ತದೆಲ್ಲ ನೋವುಗಳು. ಕಲ್ಲಿನಿಂದ ಬೆನ್ನಿಗೆ ಹೊಡೆದಾಗ ಏನಾಗಿರ್ಬೇಕು ಗತಿ. ಅದರ ಆಶ್ಚರ್ಯ ಏನಂತ ಕೇಳಿದ್ರೆ ಏನೂ ಆಗಿರಲಿಲ್ಲ, ಆ್ಯಸ್ ಇಟ್ ಈಸ್. ಆದರೆ ಹಿಂದಿನ ವರ್ಷ ಅದೇ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಕರ್ಫ್ಯೂ ಆಗಿತ್ತು. ಈ ಬೆಳಗಾವಿಗೋಸ್ಕರ ಮಹಾರಾಷ್ಟ್ರ ಕರ್ನಾಟಕದ ಜೊತೆ ಸ್ಟ್ರೈಕ್ ಬಡದಾಟ ಆಗ್ತಾಯಿತ್ತು. ಆವಾಗ ರಾತ್ರಿ 1:44 ಹಾಕಿದ್ರು. ನಾನು ಅವತ್ತು ಧಾರವಾಡದಿಂದ ಹುಬ್ಬಳ್ಳಿಗೆ ಬಂದೆ. ರಾತ್ರಿ 9 ಗಂಟೆ ಆಗಿತ್ತು. ಆದಾಗ ಸಿಟಿ ಬಸ್ಸಿಂದ ಕೆಳಗಿಳಿದಾಗ ಪೊಲೀಸ್ನವ್ರು ನನ್ನ ನೀನೇ ಹಾಕಿಲ್ಲಿ ರಾತ್ರಿ ತಿರುಗಾಡ್ತೀವಿ ಅಂತ ಅವ್ರದ್ದು ಇದು ಇರ್ತಲ್ಲ, ಏನದು ಕೋಲಿಂದ ಒಂದು ಹೊಡೆದ್ರೆ ಅದನ್ನು ಸರಿಯಾಗಿ ಮಾಯಿಸ್ಕೊಳ್ಬೇಕಾದ್ರೆ 1 ವಾರ ಬೇಕಾಯ್ತು ನನಗೆ. ಒಂದೇ ಏಟು ಹೊಡೆದಿದ್ದ ಅವನು ಆ ಕೋಲಿನಿಂದ. 1 ವಾರ ಬೇಕಾಯ್ತು ನಾನು ಚೇತರಿಸ್ಕೊಳ್ಳೋದಕ್ಕೆ. ಆದರೆ ಇವರೆಲ್ಲ ಇಷ್ಟು ಜನ ಸೇರಿಕೊಂಡು ಬಡಿದು ಕಲ್ಲಿನಿಂದ ಕುಕ್ಕಿದ್ರು ಕೂಡ ನನಗೇನೂ ಆಗಿರಲಿಲ್ಲ. ಏನು ಕಾರಣ? ಒಂದು ಭಗವಂತನ ದೃಷ್ಟಿ ನಮ್ಮಲ್ಲಿರೋದು, ಇನ್ನೊಂದು ಪರಮಾತ್ಮ ಮೇಲಿನ ಯಾವುದು ವಿಶ್ವಾಸ ಇದೆಯಲ್ಲ, ನಿಶ್ಚಯ, ನಂಬಿಕೆ. ನಮಗೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಶೆ ಇದೆಯಲ್ಲ, ಆ ಖುಷಿ ಇದೆಯಲ್ಲ, ಅದರ ಯಾವುದೇ ಕೆಟ್ಟ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದಾದಮೇಲೆ ನೀವು ಯಾವುದಾದ್ರೂ ಜಾಬ್ ಮಾಡೋಕ್ಕೆ ಹೋದ್ರೆ, ಅಥವಾ ಈ ಬ್ರಹ್ಮಕುಮಾರಿ ಸಂಸ್ಥೆ ಯಾವ್ದಾರ ಸೇವಾ ಕೇಂದ್ರದಲ್ಲಿ ಇರೋಕ್ಕೆ ಶುರು? ಇಲ್ಲ, ನನಗೆ ನನ್ನ ಜೀವನದ ಲಕ್ಷ್ಯ ಯಾವಾಗ ಜ್ಞಾನ ಸಿಕ್ಕಿದ ತಕ್ಷಣ ನಾನು ನಿಶ್ಚಯ ಮಾಡಿದೆ, ನಾನು ಏನು ಸಾಂಸಾರಿಕವಾಗಿ ಯಾವುದರಲ್ಲೂ ಹೋಗ್ಕೊಡೋದು,
ಸರ್ವಸಂಗ ಪರಿತ್ಯಾಗಿ ಆಗಬೇಕು. ಯಾಕಂದರೆ ನನಗೆ ಬ್ಯಾಕ್ಗ್ರೌಂಡ್ನಲ್ಲಿ ಈ ವೀರಶೈವ ಫಿಲಾಸಫಿದು ಭಾಳಷ್ಟು ಪ್ರಭಾವ ಇತ್ತು. ಈ ಅಲ್ಲಮ ಪ್ರಭು ಅಂತ ನಿಮ್ಗೆ ಗೊತ್ತಿರ್ಬೋದು. ಆ ಅಲ್ಲಮ ಪ್ರಭು ಮಾಯಾ ಕೋಲಾಹಲ ಅಂತ ನಾವು ಕಾಲೇಜ್ದಲ್ಲಿ BA ಓದಬೇಕಾದ್ರೆ ನಮ್ಮದೊಂದು ಇದು ಇತ್ತು, ಆಪ್ಷನಲ್ ಮೈನರ್ ಕನ್ನಡ ಅಂತಿತ್ತು. ಅದರಲ್ಲಿ ಮಾಯಾ ಕೋಲಾಹಲ ಪ್ರಭುಲಿಂಗ ದೇವರ ಒಂದು ಇದು ಇದೆಯಲ್ಲ, ಅಲ್ಲಮ ಪ್ರಭುವಿನ ಮೇಲೆ ಒಂದು ಇದಿದೆ, ಕಾವ್ಯ ಬರ್ದಾರ. ಅದು ನಮಗೊಂದು ಕಾದಂಬರಿ ಇತ್ತು. ಅದಕ್ಕೆ ನಾನು ಅಲ್ಲಮ ಪ್ರಭುನಿಂಗೆ ಆಗಬೇಕು, ಸರ್ವ ಸಂಘ ಪರಿತ್ಯಾಗಿ ಆಗಬೇಕು. ಈ ಹೆಣ್ಣು ಹಣ್ಣು ಮಣ್ಣು ಇದು ಯಾವುದು ನನಗೆ ಬೇಡ ಅನ್ನುವಂಥದ್ದು ಮೊದಲಿಂದನೂ ಭಾವನೆ ಇತ್ತು. ಅದಕ್ಕಾಗಿ ನಾನು ಹೈಸ್ಕೂಲ್ನಲ್ಲಿರ್ಬೇಕಾದ್ರೆ NCCಯಲ್ಲಿ ಇದ್ದಾಗ ನಿಮಗೆ ಗೊತ್ತಿರ್ಬೋದು, ಬಾದಾಮಿ ತಾಲೂಕಿನಲ್ಲಿ ಶಿವಯೋಗ ಮಂದಿರ ಅಂತಿದೆ. ಈ ಬನಶಂಕರಿ ಬಾದಾಮಿಯಲ್ಲಿ ಶಿವಯೋಗ ಮಂದಿರ ಅಂತ ಒಂದು ಕಾಡಿನಲ್ಲಿ ಒಂದು ಕೇಂದ್ರ ಇದೆ, ಮಠ ಇದೆ. ಅಲ್ಲಿ ಮಠಾಧೀಶರನ್ನು ತಯಾರು ಮಾಡ್ತಕ್ಕಂಥ ಸ್ಕೂಲ್ ಅದು. ಈಗ ಯಾವ್ಯಾವ ಇಲ್ಲ, ಈಗ ವೀರಶೈವ ಮಠಗಳಿದಾವಲ್ಲ, ಯಾವ ರೀತಿ ಸಿರಿಗೆರೆ, ಆಮೇಲೆ ಸಿದ್ಧಗಂಗಾ 3000 ಮಠ, ಅಥವಾ ಇಳಕಲ್ ಮಹಾಂತೇಶ್ ಮಠ, ಈ ಥರ ಏನು ಇವೆಲ್ಲ ಇದಾವಲ್ಲ, ಆ ಮಠಗಳಿಗೆ ಇವರು ಆ ಊರಿನವರೆಲ್ಲ ಸೇರಿಕೊಂಡು ಒಬ್ಬ ಮರಿಯನ್ನು ಬಿಡ್ತಾರೆ. ಅವ್ರನ್ನ ಚಿಕ್ಕಂದಿಂದ ದೊಡ್ಡವರಾಗುವವರೆಗೂ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಹಾಗೆ ಶಿಕ್ಷಣ ಕೊಡ್ತಾರೆ. ಮುಂದೆ ಬನಾರಸಕ್ಕೆ ಕಾಶಿ ಕಳಿಸ್ಬಿಟ್ಟು ಅಲ್ಲಿ ವಿಶ್ವ ಹಿಂದೂ ಬನಾರಸ್ ಸ್ಕೂಲ್ ಇದೆಯಲ್ಲ, ಆ ಇದರಲ್ಲಿ ಡಿಗ್ರಿಯನ್ನು ಪಡ್ಕೊಂಡು ಆಮೇಲೆ ಅವರು ಪಟ್ಟ ಕಟ್ತಾರೆ. ಅದು ನಾನು ಅಲ್ಲಿ NCCಗೆ ಹೋದಾಗ ನನಗೆ ಯಾವಾಗಲೂ ಒಂಥರ ಇತ್ತು, ಇಲ್ಲ ಯೋಗಿ ಆಗಬೇಕು, ಇಲ್ಲ ಯೋಧನ ಆಗಬೇಕು, ಇಲ್ಲ ಅಂದರೆ ಈ ನೇಗಲ ಯೋಗಿ ಆಗಬೇಕು. ಈ ಮೂರು ನನ್ನ ಇದು ಇತ್ತು, ಲಕ್ಷ್ಯ ಇತ್ತು. ನಾನು ಯೋಧ ಆಗ್ಬೇಕಂದ್ರೆ ನಮ್ಮ ತಾಯಿ ಬೇಡ ಅಂದರೆ, ನೀರೋನು ಒಬ್ಬನೇ ಮಗ, ಹೋಗೋದು ಅವಶ್ಯಕತೆ ಇಲ್ಲ. ಇನ್ನು ಯೋಧ ಆಗಲಿಲ್ಲ, ಇನ್ನು ಯೋಗಿ ಆಗಬೇಕು, ಭಾಳ ಮನಸ್ಸಿಗಿತ್ತು ನಾನು ಸನ್ಯಾಸಿ ಆಗ್ಬೇಕಂತ. ಅಲ್ಲಿ ಹೋಗಿ ಕೇಳಿದೆ, ಅಲ್ಲಿ ಆಫೀಸ್ನಲ್ಲಿ ಶಿವ ಮಂದಿರದ ಒಂದು NCC ಟ್ರೈನಿಂಗ್ ಇದ್ದಾಗ ನಾನು ಕೇಳಿದೆ, ನಾನು ನಿಮ್ಮ ಹಾಗೆ ಸನ್ಯಾಸಿ ಆಗ್ಬೇಕಂತ ಮಾಡಿದ್ದೀನಿ ಯಾವುದಾದ್ರೂ ಮಟ್ಟಕ್ಕೆ. ಅವ್ರು ಹೇಳಿದ್ರು, ಇಲ್ಲಪ್ಪ ಹಂಗೆ ಬರೋದಿಲ್ಲ, ಇಲ್ಲಿ ಕೇವಲ ಜಂಗಮರಿಗೆ ಮಾತ್ರ ಈ ಟ್ರೈನಿಂಗ್ ಕೊಡಾಗ್ತದೆ. ಜಂಗಮರು ಅದು ಆ ಒಂದು ಮಠದ ಭಕ್ತರಿರ್ತಾರಲ್ಲ, ಅವರು ಒಬ್ಬರನ್ನ ನೇಮಕ ಮಾಡ್ತಾರೆ, ಅವ್ರು ಮಾಡ್ತಾರೆ, ಅದಕ್ಕೆ ನೀವು ಮಾಡೋಕ್ಕಾಗಲ್ಲ ಬಿಟ್ಬಿಟ್ಟೆ. ಹೀಗೆ ನಮಗೆ ಒಂದು ಥರ ಏನು ಬೇಕು, ಈ ಸಂಸಾರ ಜೀವನ ಬೇಡ ಅನ್ನುವಂಥ ಭಾವನೆ ಆವಾಗಿಂದನೂ ಇತ್ತು. ಯಾವಾಗ ಈಶ್ವರನ ಜ್ಞಾನ ಸಿಕ್ತೋ ಆವಾಗ ನಾನು ದೃಢ ನಿಶ್ಚಯ ಮಾಡಿಬಿಟ್ಟಿದ್ದೆ, ಈ ಜೀವನ ಅವನಿಗೋಸ್ಕರ, ಅವನ ಸೇವೆಯಲ್ಲಿ ಮುಡುಪು, ನನಗೇನೂ ಬೇಡ. ಹಾಗೆ ನಾನು ಹುಬ್ಬಳ್ಳಿಗೆ ವಾಪಸ್ ಬಂದಮೇಲೆ ಅಲ್ಲಿ ನಿಮಿತ್ತ ಬಸವರಾಜಣ್ಣವ್ರನ್ನ ಕೇಳಿದೆ, ಹೀಗೆ ಅಲ್ಲಿ ರಾಜೇಶ್ವರಕ್ಕರು ಅಂತಿದ್ರು ಒಬ್ಬರು, ಅವರು ಮಾತೆ ಬಹಳ ಒಳ್ಳೆ ಪಾಲನೆ. ದಿನ ಬೆಳಗಾದರೆ ನಾವು ಅಲ್ಲೇ ಇರೋದು, ಜ್ಞಾನ ಪರೀಕ್ಷೆ ಮುಗಿದಾದ್ಮೇಲೆ 3 ತಿಂಗಳವರೆಗೂ ನಾನು ಮನೆಗೆ ಹೋಗಲಿಲ್ಲ. ಮನೆಯಲ್ಲೆಲ್ಲ ಗಾಬರಿ, ಏನಾಯಿತು ಅಂದ್ರೆ ಅವರು ಎಷ್ಟು ಈಶ್ವರ್ಯ ಪಾಲನೆ ನನಗೆ ಸಿಕ್ತು ಅಂದರೆ, ತಂದೆ ತಾಯಿ ಮನ ಮಠ ಎಲ್ಲ ಮರೆಯುವಂಥದ್ದು ಮರ್ತೇ ಬಿಟ್ಟೆ. ಮುಂದೆ ನಮ್ಮ ತಂದೆನೇ ಬಂದರು, ಯಾಕೆ ಬರಲಿಲ್ಲ ಏನಾಯಿತು ಅಂತ. ಆವಾಗ ನಾನು ಹೇಳಿದೆ, ಹೀಗೀಗ ನಾನು ಇಲ್ಲೇ ಆಶ್ರಮದಲ್ಲಿ ಇರಬೇಕಂತಿದ್ದೀನಿ ಅಂತ. ಆಮೇಲೆ ಅವಾಗೆಲ್ಲ ರಾಜೇಶ್ವರಕ್ಕೂರು ಬಸವರಾಜಣ್ಣವರು, ಇರಲಿ ನಮ್ಗೆ ಅವಶ್ಯಕತೆ ಇದೆ, ನೀವು ನಿಮ್ಮ ಮಗುವನ್ನು ದಾನವಾಗಿ ಕೊಟ್ಟರು ಒಳ್ಳೆಯದು ಅಂತ. ನಮ್ಮ ತಂದೆ ಆಯ್ತು ಅಂತ ಹೇಳಿದ್ರು. ಅವರು ಎಲ್ಲರೂ ಬಾಬರ ಮಕ್ಕಳು, ಭಗವಂತನ ಮಕ್ಕಳು ಆಗಿರೋ ಕಾರಣ ಆಯಿತು ಅಂತೇಳಿದ್ರು. ಅಲ್ಲದೆ ನಾನೇ ದೊಡ್ಡವನು ಮನೆಯಲ್ಲಿ, ನನಗಿಂತ ಚಿಕ್ಕವರು 3 ಜನ ತಂಗಿಯರು, ಒಬ್ಬ ತಮ್ಮ, ಅವರು ಓದ್ತಾಯಿದ್ರು. ಆದರೂ ನಮ್ಮ ತಂದೆ ಹೇಳಿದ್ರು, ಇಲ್ಲ ಇವನು ದೊಡ್ಡ ಮಗನಾಗಿದ್ದಾನೆ, ನೌಕರಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ. ಬಟ್ ನಾನು ಹೇಳ್ದೆ, ನಾನು ನಿಮ್ಮ ಲೌಕಿಕಕ್ಕೆ ಸಂಬಂಧ ಇಲ್ಲ, ಮುಗೀತು ನಿಮ್ಮ ಋಣ, ನಾನು ಬರೋಂಗಿಲ್ಲ. ಸರಿ, ನಮ್ಮ ತಾಯಿನೂ ಅದಕ್ಕೆ ಒಪ್ಪಿಗೆ ಕೊಟ್ಟರು, ಆಯ್ತು ಹೋಗಲ್ ಬಿಡು, ಅವನಾದ್ರೂ ಮಾಡ್ಕೊಳ್ಳಿ ಅಂತ. ಹೀಗೆ ಅಲ್ಲ ಆದಮೇಲೆ ಆವಾಗ ಹುಬ್ಬಳ್ಳಿಯಲ್ಲಿ ಸುಮಾರು ನಾನು 10 ವರ್ಷ ಸೇವೆ ಮಾಡಿದೆ. ಅವಾಗ ಯಾಕೆ ನನ್ನ ಅವಶ್ಯಕತೆ ಇತ್ತು ಅಂತ ಕೇಳಿದರೆ, ಅಲ್ಲಿ ಒಂದು ಕನ್ನಡ ಪತ್ರಿಕೆ ಹೊಡ್ತಾ ಇತ್ತು, ವಿಶ್ವನವ ನಿರ್ಮಾಣ ಅಂತ, ತ್ರೈಮಾಸಿಕ 3 ತಿಂಗಳಿಗೆ ಒಂದು ಸಾರಿ. ಮತ್ತು ಕನ್ನಡ ಲಿಟ್ರೇಚರ್ ಕೂಡ ಅಲ್ಲೇ ಪ್ರಿಂಟ್ ಆಗ್ತಿತ್ತು. ಮೈಸೂರಿನಲ್ಲಿ ಒಬ್ಬರು ರಾಮಕೃಷ್ಣಣ್ಣ ಅಂತಿದ್ರು, ಬಹಳ ಹಳಬ್ರು ಅವರು. ಅವರು ಪ್ರಿಂಟ್ ಮಾಡ್ತಿದ್ರು. ಅವಾಗ ಎಂಥ ಪ್ರಿಂಟಿಂಗ್ ಪ್ರೆಸ್ಸು, ಈ ಕಾಲಿಂದ ಹಿಂಗೆ ತಿಳಿಯೋದು, ಕೈಯಿಂದ ಮೊಳೆ ಜೋಡಿಸಿ ಇದು ಮಾಡೋದು. ಅವರು ಮೊಳೆ ಜೋಡಿಸಿ ಎಲ್ಲ ಪೇಜ್ ಕಟ್ಟಿ ಪ್ರಿಂಟ್ ಮಾಡೋರು, ನಾನು ಕಾಲಿಂದ ತಿಳಿಯೋದು. ಯಾಕೆ ನಾವೆಲ್ಲ ಯಂಗ್ಸ್ಟರ್, ಸ್ವಲ್ಪ ಅವ್ರಿಗೆ ವಯಸ್ಸಾಗಿತ್ತು ಅವಾಗ. ಹೀಗೆ 2 ವರ್ಷ ಹೀಗೆ ನಾನು ತಿಳಿಯೋದು,
ಅವರು ಪ್ರಿಂಟ್ ಮಾಡೋದು. ಆಮೇಲೆ ಅಲ್ಲೂ ನಾವಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಜಿಗುಳು ಬಿಲ್ಡಿಂಗ್ದಲ್ಲಿ ಸೆಂಟ್ರ್ ಇರ್ತಾವಾಗ ಅಲ್ಲಿ ನೀರಿನ ಬಹಳ ಕಷ್ಟ. ಸುತ್ತಮುತ್ತಲು ನಗರ ಮುನ್ಸಿಪಾಲ್ಟಿ ನೀರು ಬರ್ತಿರಲಿಲ್ಲ. ನಾವು ಅಲ್ಲಿಂದ 1 ಕಿಲೋಮೀಟ್ರ್ ದೂರ ಹೋಗಿ ಸೈಕಲ್ ಮೇಲೆ ನೀರು ತೊಗೊಂಬರ್ಬೇಕಾಯ್ತು. ಅದು ಸೇವೆ ಮಾಡೋದು. ಹೀಗೆ ಈ ಭಗವಂತನ ಮನೆಯಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದುಬಿಟ್ಟು ಪಾತ್ರೆ ತೊಳೆಯೋವರೆಗೂ, ಬಟ್ಟೆ ತೊಳೆಯೋವರೆಗೂ, ನೀರು ತುಂಬೋವರೆಗೂ, ಪ್ರಿಂಟಿಂಗ್ ಪ್ರೆಸ್ನಲ್ಲಿ ತೊಳೆಯೋವರೆಗೂ, ಆಮೇಲೆ ಪತ್ರಿಕೆಗಳನ್ನ ಪೋಸ್ಟ್ ಆಫೀಸ್ ಹೊತ್ಕೊಂಡು ಹೋಗಿ ಹಾಕೋವರೆಗೂ, ಅಂದರೆ ಮಾರ್ಕೆಟ್ಗೆ ಹೋಗೋದು, ತರಕಾರಿ ತರೋದು, ಅಕ್ಕಂದ್ರೆ ಸೇವೆ ಮಾಡೋದು, ಬಿಟ್ಟು ಬರೋದು, ಸ್ಟೇಷನ್ಗೆ ಕರ್ಕೊಂಬರೋದು, ಹೀಗೆ ಬಾಬಾನ ಮನೆಯಲ್ಲಿ ಎಲ್ಲ ಥರದ ಸೇವೆ ಮಾಡುವಂಥ ಅವಕಾಶ ಸಿಕ್ತು. ನೋಡಿದ್ರೆ ನಾವೊಂದು ಲೌಕಿಕದಲ್ಲಿ ಏನೂ ಮಾಡಿರಲಿಲ್ಲ. ನಾನು ಮೈಗಳ ತನಕ ಹೆಸರುವಾಸಿ ಆದಂಥವ್ರು, ಚಿಕ್ಕಂದಿಂದ ಯಾರ ಕೈಗೂ ಸಿಗ್ತಿರಲಿಲ್ಲ. ಹಾಗೆ ಅಂದರೆ ಪರಮಾತ್ಮನ ಪರಿಚಯ ಅಥವಾ ಪರಮಾತ್ಮ ಜ್ಞಾನ ಸಿಕ್ಕ ಮೇಲೆ ಮನುಷ್ಯನಿಗೆ ಎಷ್ಟೊಂದು ಅರಿವು ಉಂಟಾಗ್ತಿದೆ ಅನ್ನೋದನ್ನು ನನ್ನ ಜೀವನವೇ ಸಾಕ್ಷಿ. ಹೀಗೆ ಅಲ್ಲೇ ಹುಬ್ಬಳ್ಳಿಯಲ್ಲೇ ಜೀವನ ಕಳೀತಾ ಹೋಯ್ತು. ಈ ನಡುವೆ ನಿಮ್ಮ ಒಬ್ಬರು ಸಿಸ್ಟರ್ ಏನಿದ್ರು, ಅಕ್ಕ, ನಿಮಗಿಂತ ಮುಂಚೆನೇ ಈ ಜ್ಞಾನವನ್ನು ತಗೊಂಡಿದ್ರು. ಈ 10 ವರ್ಷಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಆಗಿದ್ರೆ? ಅವರು ಆಗಲೇ ಅವರು ಸರೆಂಡರ್ ಟೀಚರ್ ಆದರು. ಅವರು ಸಹ ನಿಮ್ಮ ಥರನೇ ಈ ಸಮರ್ಪಿತರಾಗಿ ಅವರು ಶಿವಮೊಗ್ಗ, ಮಂಗಳೂರು, ಅಲ್ಲಿ ವಿಜಯಪುರ ಜಿಲ್ಲೆ ಕೆಲವು ಸ್ಥಳಗಳಲ್ಲಿ ಅವರು ಟೀಚರಾಗಿ ಸೆಂಟ್ರ್ಗಳನ್ನ ಓಪನ್ ಮಾಡಿ ಅವರು ಅಲ್ಲಿ ಜೀವನ ಅವರು ಇದು ಮಾಡಿದ್ರು. ಈಗ ವರ್ತಮಾನ ಸಮಯದಲ್ಲಿ ಅವರು ಇಲ್ಲಿ ಗುಜರಾತ್ ಸ್ಟೇಟ್ನಲ್ಲಿದ್ದಾರೆ. ಅವರಾದಮೇಲೆ ಅವ್ರಿಗಿಂತ ಚಿಕ್ಕವರಾದಂಥ 2 ತಂಗಿಯರು ಸಮರ್ಪಿತರಾದರು. ಒಬ್ಬರು ಕರ್ನಾಟಕದಲ್ಲಿದ್ದಾರೆ, ಒಬ್ಬರು ಮಂಗಳೂರಾಗಿದ್ದಾಗ ಅವರು ಕಾಯಿಲೆ ಬಂದು ಶರೀರ ಬಿಟ್ಟರು. ಈ ಸದ್ಯ 2 ತಂಗಿಯರು ಸಮರ್ಪಿತ ಶಿಕ್ಷಕರಾಗಿ ಒಬ್ಬರು ಕರ್ನಾಟಕದಲ್ಲಿ, ಒಬ್ಬರು ಗುಜರಾತಲ್ಲಿ ಸೇವೆ ಮಾಡ್ತಿದ್ದಾರೆ. ನೀವು ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ 10 ವರ್ಷ ಈ ಹುಬ್ಬಳ್ಳಿಯಲ್ಲೇ ನೀವು ಸೇವೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಇದರ ಮಧ್ಯೆ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ರಾಜಸ್ಥಾನ್ ಮೌಂಟ್ ಆಬಲ್ಲಿ ನೀವು ಪ್ರೆಸೆಂಟಾಗಿ ಏನು ಸೇವೆ ನೀಡ್ತಾ ಇದ್ದೀರಿ. ಈ ಮೌಂಟ್ ಆಬು ಅಥವಾ ಈ ಬ್ರಹ್ಮಕುಮಾರಿ ಹೆಡ್ ಕ್ವಾರ್ಟರ್ಸ್ಗೆ ನೀವು ಮೊದಲನೇ ಬಾರಿ ಯಾವಾಗ ಬಂದ್ರಿ, ಹೇಗೆ ಬಂದ್ರಿ? ನನಗೆ ಈಶ್ವರ ಜ್ಞಾನ ಸಿಕ್ಕ 3 ತಿಂಗಳ ನಂತರ ನನಗೆ ಈ ಮುಖ್ಯಾಲಯಕ್ಕೆ ಬರುವಂಥ ಸದಾವಕಾಶ ಸಿಕ್ತು. ಯಾಕಂದರೆ ಇಲ್ಲಿ ಮೌಂಟ್ ಆಬು ಬರಬೇಕಂದ್ರೆ ಕೆಲವು ನಿಯಮಗಳಿದ್ದಾವೆ. ಅವರು ಶುದ್ಧ ಅನ್ನ ಸ್ವೀಕಾರ ಮಾಡ್ತಿರಬೇಕು. ಅಂದರೆ ಈ ಸಸ್ಯಾಹಾರ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರತಕ್ಕಂಥದ್ದು, ಸಾತ್ವಿಕ ಆಹಾರ ಅವರು ಊಟ ಮಾಡ್ತಿರಬೇಕು. ಆಮೇಲೆ ಬ್ರಹ್ಮಚರ್ಯ ಪಾಲನೆ ಮಾಡ್ತಿರಬೇಕು. ಆದರೆ ನನಗೆ ಜ್ಞಾನ ಈ ಈಶ್ವರ ಜ್ಞಾನ ಸಿಕ್ಕ ತಕ್ಷಣ ನಾನು ಹೊರಗಡೆ, ನನಗೆ ಯಾರೂ ಹೇಳಿರಲಿಲ್ಲ, ಬಟ್ ನಾನೇ ಎಲ್ಲ ಹೊರಗಡೆ ತಿನ್ನೋದನ್ನು ಬಿಟ್ಬಿಟ್ಟೆ. ನಾನೇ ಸ್ವತಃ ನನ್ನ ಕೈಲಾದಷ್ಟು ಮಾಡಿಕೊಂಡು ಊಟ ಮಾಡ್ತೀವಿ. 1 ವರ್ಷ ಕಳೀತು. ಆದರೆ ಮುಂದೆ ನಾನು ಬಂದಿದ್ದು ಅಕ್ಟೋಬರ್ದಲ್ಲಿ ಈಶ್ವರ ಜ್ಞಾನಕ್ಕೆ. ಜನವರಿ ತಿಂಗಳಲ್ಲಿ ಆ ಹುಬ್ಬಳ್ಳಿಯಿಂದ ಒಂದು ಗ್ರೂಪ್ ಬರ್ತಾಯಿತ್ತು. ನನಗೆ ಬಹಳ ತವಕ, ಪರಮಾತ್ಮ ಬಂದಾನೆ ಅಂತ ಹೇಳ್ತಾರೆ, ನಾನು ಕಾಣಬೇಕು, ನಾನು ಅವನು ಭೇಟಿ ಮಾಡಬೇಕು. ಹಗಲು ರಾತ್ರಿ ಇದೇ ಚಿಂತೆ. ಅದೇ ಒಂದು ನಶೆಯಿಂದ ಭಗವಂತ, ತಂದೆ, ನಾನು ನಿನ್ನ ಭೇಟಿ ಮಾಡಬೇಕು, ನಾನು ನಿನ್ನ ಹತ್ರ ಬರಬೇಕು. ಹೀಗಿರುವಾಗ ಒಂದು ಸಲ ನಾನು ಕ್ಲಾಸ್ನ ಕುಂತಾಗ ಈ ಶಬ್ದ ನನಗೆ ಕೇಳ್ತು. ಜನವರಿ ತಿಂಗಳಲ್ಲಿ ಮೌಂಟ್ ಆಬುಗೆ ಹೋಗುವಂಥದ್ದು ಇದೆ, ಚಾನ್ಸ್ ಇದೆ, ಯಾರ್ಯಾರು ಹೋಗ್ಬೇಕಂತಿದ್ದೀರಿ ಅವ್ರು ನಿಮ್ಮ ಲಿಸ್ಟ್ ಕೊಡಿ ಅಂತ. ಆಮೇಲೆ ನಿಯಮವನ್ನು ಹೇಳ್ತಾರೆ, ಇಷ್ಟಿಷ್ಟು ಸರಿಬೇಕು, ಕನಿಷ್ಠ ಪಕ್ಷ 3 ವರ್ಷ ಅವ್ರ ಜ್ಞಾನದಲ್ಲಿ ನಡೆದಿರಬೇಕು, 3 ವರ್ಷ ಪವಿತ್ರವಾಗಿರಬೇಕು, 3 ವರ್ಷದಿಂದ ಅನ್ನಶುದ್ಧಿ ಇರಬೇಕು ಅಂತ. ಅದಕ್ಕೆ ನಾನು ಯೋಚನೆ ಮಾಡಿದೆ, ನಾನು ಬರೀ 3 ತಿಂಗಳಾಯ್ತಲ್ಲ, ಏನು ಮಾಡೋದು? ಆಗ ನಾನು ಅಲ್ಲೇ ಇನ್ಚಾರ್ಜ್ ಇದ್ದಂಥ ಅಕ್ಕ ರಾಜೇಶ್ವರ ಅಕ್ಕನವ್ರು ಅಂತಿದ್ರು, ಅವ್ರು ಕೇಳಿದೆ, ಅಕ್ಕವ್ರ ನಾನು ಬಾಬರ ಮಿಲನ ಮಾಡಬೇಕು, ಭಗವಂತನ ಮಿಲನ ಮಾಡಬೇಕು. ಸರಿ ಅಂದರು. ಆಮೇಲೆ ಪ್ರಶ್ನೆ ಕೇಳಿದೆ, ಇಲ್ಲ ಮತ್ತು ಅವರಿಗೆಲ್ಲ 3 ವರ್ಷ ಅಂತ, ಅವರೆಲ್ಲ ಗೃಹಸ್ಥರಲ್ಲ, ಅವರು ಮೊದಲು ವಿಕಾರ ಜೀವನ ನಡೆಸಿದ್ರು. ನೀವು ಕುಮಾರರು, ನೀವು ಹುಟ್ಟಿನಿಂದಲೂ ಪವಿತ್ರ, ಅದಕ್ಕೋಸ್ಕರ ನಿಮಗೆ 3 ವರ್ಷದ ಅವಶ್ಯಕತೆ ಇಲ್ಲ.
ಅಲ್ಲದೆ ನೀನು ಇಲ್ಲೇ ಈ ಕೇವಲ ನಿಮಿತ್ತಗೋಸ್ಕರ ನೀನು ರೂಮ್ಗೆ ಹೋಗ್ತೀಯ, ಎಲ್ಲ ಸೇವೆ ಊಟ ಎಲ್ಲ ಇಲ್ಲೇ ಮಾಡ್ತಾಯಿಲ್ಲ, ಮತ್ತು ನೀನು ಶುದ್ಧ ಅನ್ನ ಇದ್ದೇ ಇದೆ, ಅದಕ್ಕೆ ನೀನು ರೆಡಿ ಆಗು ಅಂತ. ಅವಾಗ ನನ್ನ ಹತ್ರ ದುಡ್ಡೂ ಇರಲಿಲ್ಲ, ಮನೆಯಲ್ಲಿ ಕೇಳೋವಂಥ ಪರಿಸ್ಥಿತಿ ಹ್ಯಾಗೆ ಕೇಳಬೇಕು? ನಾನು ದೊಡ್ಡವನಾಗಿ ತಂದೆನೇ ಹೆಂಗೆ ಕೇಳಬೇಕು? ಅದರಲ್ಲೂ ನಿಮ್ಮ ವಿದ್ಯೆಗೆ ಖರ್ಚಿಗೆಲ್ಲ ಅವ್ರು ಕೊಡ್ತಿದ್ದಾರೆ, ಮತ್ತು ಪ್ಲಸ್ ಇದಕ್ಕೆಲ್ಲ ಕೊಡೋದು ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೆ. ಅವಾಗ ಅವ್ರು ಚಿಂತೆ ಮಾಡಬೇಡ, ಬಾ ಅವ್ರ ಮನೆಯಿಂದ ಕರ್ಕೊಂಡು ಹೋಗೋಣ. ಆಗ ಫಸ್ಟ್ ಟೈಮಿಗೆ ನಾನು ಯಜ್ಞದ ಹಣದಿಂದನೇ ಮೌಂಟ್ ಆಬೂಗೆ ಬಂದೆ. ಆದರೆ ಆಗಿನ ಕಾಲಕ್ಕೆ ನಾವು ಮೌಂಟ್ ಆಬೂ ಬರ್ಬೇಕಾದ್ರೆ 3 ದಿನ ಬೇಕಾಗ್ತಿತ್ತು, ಮೀಟ್ರ್ ಗೇಜ್ ಅವಾಗೆಲ್ಲ. ಹುಬ್ಬಳ್ಳಿಯಿಂದ ಮೀರಜ್ಗೆ ಬರಬೇಕು, ಮೀರಜ್ದಿಂದ ಬಾಂಬೆ ಬರಬೇಕು, ಬಾಂಬೆದಿಂದ ಅಹಮದಾಬಾದ್ಗೆ ಬರಬೇಕು, ಅಹಮದಾಬಾದಿಂದ ಅಬು ರೋಡಿಗೆ ಬರಬೇಕು. 4 ಟ್ರೈನ್ ಟ್ರೈನ್ ಮಾಡಬೇಕಾಗಿತ್ತು. ಬಂದ್ವಿ. ಆದರೆ ಆ 3 ದಿವಸದಲ್ಲಿ ನಾನು ಹಗಲು ನಿದ್ದೆ ಮಾಡಿಲ್ಲ, ರಾತ್ರಿ ನಿದ್ದೆ ಮಾಡಲಿಲ್ಲ. ಯಾಕಂದರೆ ನಾನು ಭಗವಂತನ ಮೇಲೆ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ. ಯಾಕಂದ್ರೆ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಕೇಳಿದ್ವಲ್ಲ, ಶ್ರೀಶೈಲ ಶಿಖರದಲ್ಲಿ ಮಲ್ಲಿಕಾರ್ಜುನ ವಾಸ ಮಾಡ್ತಾನೆ ಅಂತ. ಕೈಲಾಸ ಪರ್ವತದಲ್ಲಿ ಶಿವ ತನ್ನ ಪರಿವಾರದೊಂದಿಗೆ ಅಲ್ಲಿರ್ತಾನೆ ಅಂತ. ಅದಕ್ಕೆ ನಾನು ಮೌಂಟ್ ಅಬೂಗೆ ಕೈಲಾಸ ಪರ್ವತ ಅಂತ, ಇದೇ ಕೈಲಾಸ ಪರ್ವತ ಅಂತ ನನಗೆ ನಂಬಿಕೆ ಬಂದಿತ್ತು. ಅಲ್ಲಿ ಪರಮಾತ್ಮ ಇದ್ದಾನೆ, ನಾವು ಅವನ ಮಕ್ಕಳು, ಅವನು ಭೇಟಿ ಮಾಡೋಕ್ಕೆ ಅಲ್ಲಿ ಹೋಗ್ತಿದ್ವಿ. ಟ್ರೈನಲ್ಲಿ ಬರಬೇಕಾದ್ರೆ ನಾನು ನಿದ್ದೆನೇ ಮಾಡಲಿಲ್ಲ. ನಾನು ಭಗವಂತನ ಮೇಲನ್ನ ಮಾಡೋಕ್ಕೆ ಹೋಗ್ತೀನಿ, ಬಹುಶಃ ನೀವು ಒಂದು ಗೀತೆ ಕೇಳಿರ್ಬೋದು, ಅನುಪಮ ಭಾಗ್ಯವಿದೆ ಕಂಡೆನು ನಾ ಪರಶಿವನ ಅಂತ ಒಂದು ಕನ್ನಡದಲ್ಲಿ ಗೀತೆ ಇದೆ. ಹಗಲು ರಾತ್ರಿ ಇದೇ ನನ್ನ ಕಿವಿಯಲ್ಲಿ ನನ್ನ ಪರಮಾತ್ಮ. ಯಾವಾಗ ಮೌಂಟ್ ಆಬೂ ಬಂದು ಹೇಗೆ ಬೆಟ್ಟ ಏರ್ತೀವಲ್ಲ ಬಸ್ನಲ್ಲಿ, ಹಾಗೆ ನಾನು ಕೈಲಾಸ ಪರ್ವತಕ್ಕೆ ಹೋಗ್ತಿದ್ದೀನಿ, ಶಿವನನ್ನು ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀನಿ. ಇದೆಲ್ಲ ಯಾವ ವರ್ಷ ಅಂತ ನೆನಪಿದೆಯಾ? ಅದೇ 1975. ಅವಾಗಿನ ನೀವು ಜನವರಿ ಫಸ್ಟ್ ವೀಕ್ನಲ್ಲಿ ನಮ್ಮ ಇದು ಇತ್ತು ಮಿಲನ. ನೀವು ಹುಬ್ಬಳ್ಳಿಯಿಂದ ಅಂದಾಜು ಎಷ್ಟು ಜನ ಬಂದಿದ್ರಿ ಅವಾಗ? ಆವಾಗ ನನ್ನ ಅನಿಸ್ಬಿಟ್ಟಿಗೆ 10-15 ಇಷ್ಟ ಇರಬೇಕೇನೋ, ಬಹಳ ಕಮ್ಮಿ ಜನ. ಅಣ್ಣವ್ರೆ, ತಮ್ಮ ಈ ರಾಜಸ್ಥಾನ ಮೌಂಟ್ ಆಬೂವಿನ ಯಾತ್ರೆಯ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ತಾವು ತಮ್ಮ ಜೀವನದ ಅನುಭವಗಳನ್ನು, ಅದರಲ್ಲೂ ಪರಮಾತ್ಮನ ಒಂದು ಸಹಯೋಗ ಇದ್ದರೆ ಏನೆಲ್ಲ ಕಾರ್ಯಗಳು, ಚಮತ್ಕಾರಗಳು ನಡೆಯುತ್ತೆ ಅಂತ ತುಂಬ ಕಣ್ಣಿಗೆ ಕಟ್ಟುವ ಹಾಗೆ ವರ್ಣನೆ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಭಾಳ ಭಾಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಭಗವಂತನ ಕಾರ್ಯಕ್ಕೆ ನೀವು ನಿಮ್ಮ ಜೀವನವನ್ನು ಅರ್ಪಣೆ ಮಾಡಿದರೆ ನಿಮ್ಮ ಜೀವನವನ್ನು ಭಗವಂತನೇ ಕಾಪಾಡ್ತಾನೆ, ಭಗವಂತನೇ ನಡೆಸ್ತಾನೆ ಅನ್ನೋದಕ್ಕೆ ಅಣ್ಣವರ ಒಂದು ಜೀವನ ಏನಿದೆ ಅದು ಒಂದು ಉದಾಹರಣೆ. ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಸಹ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ ಅನ್ನೋದಕ್ಕೂ ಸಹ ಅಣ್ಣವರು ಇವತ್ತಿನ ಈ ಸಂಚಿಕೆಯಲ್ಲಿ ಬಹಳಷ್ಟು ಘಟನೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.